ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ನಿಧನ ಹೊಂದಿದ್ದಾರೆ. ತಂದೆಯನ್ನ ನೆನೆದು ಸಚಿವ ಈಶ್ವರ್ ಖಂಡ್ರೆ ಭಾವುಕ ಮಾತುಗಳನ್ನಾಡಿದ್ದಾರೆ. ತಂದೆ ಚೇತರಿಕೆಗಾಗಿ ಹಲವರು ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ರು. ವೈದ್ಯರು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಮಠಾಧೀಶರು ಅಭಿಮಾನಿಗಳ ಪ್ರೀತಿಗೆ ಚಿರಋಣಿ ಅಂತ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಜೆ ತಾಯಿಯವರ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ತಂದೆಯವರದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮನೆಯ ಪಕ್ಕದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಮಧ್ಯಾಹ್ನ 1 ಗಂಟೆಯಿಂದ ಪ್ರಮುಖ ರಸ್ತೆಗಳಲ್ಲಿ ಅಂತಿಮ ಮೆರವಣಿಗೆಯನ್ನ ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಸಂಜೆ 5 ಗಂಟೆಗೆ ಲಿಂಗಾಯತ ವಿಧಿವಿಧಾನದ ಪ್ರಕಾರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಭೀಮಣ್ಣ ಖಂಡ್ರೆ ಪುತ್ರ ಸಚಿವ ಈಶ್ವರ ಖಂಡ್ರೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ನಿಧನಕ್ಕೆ ಮತ್ತೆ ಕಂಬನಿಯನ್ನ ಕೂಡ ಮೆಟ್ಟಿದ್ದಾರೆ. ಭಾಲ್ಕಿ ಹಿರೇಮಠದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಸಾಯಂಕಾಲ 5 ಗಂಟೆಗೆ ನಮ್ಮ ತಾಯಿಯವರ ಸಮಾಧಿಯ ಪಕ್ಕದಲ್ಲಿ ಶಾಂತಿಧಾಮದಲ್ಲಿ ಅವರ ಅಂತ್ಯಕ್ರಿಯೆ ಜರುಗಲಿದೆ. ಎಲ್ಲ ರೀತಿಯ ಮನೆಯ ಪಕ್ಕದಲ್ಲಿ ಬೆಳಗ್ಗೆ ಸುಮಾರು 9 ಗಂಟೆಗೆ ಅವರ ಪಾರ್ಥಿವ ಶರೀರ ಅವರ ದರ್ಶನಕ್ಕಾಗಿ ಸಾರ್ವಜನಿಕರ ದರ್ಶನಕ್ಕಾಗಿ ಅಲ್ಲಿ ಇಡಲಾಗುವುದು. ಅಲ್ಲಿಂದ ಸುಮಾರು 2 ಗಂಟೆಗೆ ಮೆರವಣಿಗೆ ಮುಖಾಂತರ ಇವತ್ತಿಲ್ಲಿ ಶಾಂತಿಧಾಮ್ಗೆ ಎಲ್ಲ ವೃತ್ತಗಳ ಮುಖಾಂತರ ಎಲ್ಲರಿಗೆ ದರ್ಶನ ಕೊಟ್ಟು ಇಲ್ಲಿಗೆ ಶಾಂತಿಧಾಮಕ್ಕೆ ತೆಗೆದುಕೊಂಡು ಬರಲಾಗುವುದು. ಸುಮಾರು 4 ಗಂಟೆಗೆ ವಿಧಿವಿಧಾನ ಪ್ರಾರಂಭ ಮಾಡಿ 5 ಗಂಟೆಗೆ ಅವರ ಅಂತ್ಯಕ್ರಿಯೆ ಮಾಡಲಾಗುವುದು. ಅದಕ್ಕೆ ವಿನಂತಿ, ಎಲ್ಲರೂ ಶಾಂತಿ ಕಾಪಾಡಬೇಕು. ಮತ್ತು ಎಲ್ರಿಗೆ ಇಡೀ ನಮ್ಮ ನಾಡಿಗೆ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಇದೊಂದು ಶಕ್ತಿ ಕಳ್ಕೊಂಡಂಗಾಗಿದೆ. ನಿಜಕ್ಕೂ ರಾಜಕೀಯ ಕ್ಷೇತ್ರ ಅಂದರೆ ಇದೊಂದು ರೀತಿ ಕಲುಷಿತೂ ಇದೆ. ಅದರಲ್ಲಿ ರಾಜಕೀಯ ಸೇವಾ ಅಂತಿ ತೋರಿಸ್ಕೊಟ್ಟಂಥ ಶ್ರೇಯಸ್ಸು ಅದು ಲೋಕನಾಯಕ ಭೀಮಣ್ಣ ಖಂಡ್ರೆಯವರಿಗೆ ಸಲ್ತದೆ. ನಾನು ಭಾಲ್ಕಿ ಮಠಕ್ಕೆ 1993ಕ್ಕೆ ಬಂದಿದ್ದೆ. ಒಂದು ನಮ್ಮ ಶಾಲೆಯಿಂದ ಒಂದು ಪ್ರವಾಸ ಇತ್ತು. ಅಲ್ಲಿ ವಿಧಾನಸೌಧಕ್ಕೆ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ದರು. ಭಾಲ್ಕಿ ವಿದ್ಯಾರ್ಥಿಗಳಂದ್ರೆ ವಿಧಾನಸೌಧದಾಗ ಅವ್ರು ಭಾಳ ಗೌರವದಿಂದ ಕಂಡರು. ಕಾರಣ ಅಂದರೆ ಲೋಕನಾಯಕ ಭೀಮಣ್ಣ ಖಂಡ್ರೆಯವ್ರ ಸಲ ವಿಧಾನಸೌಧ ಒಳಗೆ ಹೋದ್ರೆ ಭಾಳ ಅವರು ಒಳಗೆ ವಿಧಾನಸೌಧದಾಗ ಮಾತಾಡಿದ್ರೆ ವಿಧಾನಸೌಧನೇ ಹೆದರ್ತಿತ್ತಂತ. ಅಲ್ಲಿ ಅವರೆಲ್ಲ ಹೇಳ್ತಾ ಇದ್ದರು. ನನಗೆ ಇವತ್ತಿಗೂ ಆ ಮಾತುಗಳು ನೆನಪಿವೆ. ಹೊರಗೆ ಬಂದ್ರೆ ಕರ್ನಾಟಕ ನಡುಗ್ತಿತ್ತಂತ. ಅದಕ್ಕೆ ಕಾರಣ ಏನು ಅಂದ್ರೆ ಅವರು ನಮ್ಮ ಸತ್ಯ, ನೈತಿಕತೆ, ನ್ಯಾಯ ಅದರ ಮೇಲೆ ಅವರ ಜೀವನವನ್ನು ನಡೆಸಿದ ಸಲುವಾಗಿ ಹೆದರ್ತಿದ್ರು. ಹೀಗಾಗಿ ಅಂಥ ಒಂದು ಆದರ್ಶ